ಲೋಕಾಯುಕ್ತದಲ್ಲಿ ನೀವು ಕಂಪ್ಲೇಂಟ್ನ ಯಾವ್ಯಾವ ರೀತಿ ಕೊಡ್ಬೋದು ಒಂದು ವ್ಯಕ್ತಿ ಬಂದು ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವೇ ಬಂದು ಖುದ್ದಾಗಿ ಲೋಕಾಯುಕ್ತ ಕಚೇರಿಯಲ್ಲಿ ಫಾರ್ಮ್ 1 and 2 ಅದರಲ್ಲಿ ನಿಮ್ಮ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ ಹಾಗೆ ಅದ್ರ ಮೂಲಕ ನೀವು ಕಂಪ್ಲೇಂಟ್ನ ಕೊಡ್ಬೋದು. ಮತ್ತು ಎರಡನೇದಾಗಿ ಬಂದು ನಿಮ್ಮ ಕಂಪ್ಲೇಂಟ್ನ ನೀವು ಇಮೇಲ್ ಮುಖಾಂತರ ಕೂಡ ಲೋಕಾಯುಕ್ತಕ್ಕೆ ಕಳಿಸ್ಕೊಡ್ಬೋದು. ಮತ್ತು ಮೂರನೇದಾಗಿ ಯಾರು ಕಂಪ್ಲೇಂಟ್ ಕೊಡ್ತಾರೋ ಆ ವ್ಯಕ್ತಿ ಕಾರಣಾಂತರಗಳಿಂದ ತನ್ನ ಐಡೆಂಟಿಟಿ ರಿವೀಲ್ ಆಗಬಾರ್ದು ಅಂತೇನಾದರೂ ಇದ್ದರೆ ಅಂತಹ ವ್ಯಕ್ತಿ ಸಹ ಲೋಕಾಯುಕ್ತಕ್ಕೆ ಒಂದು ಪತ್ರನ ಬರೆಯೋದ್ರ ಮೂಲಕ, ಪತ್ರನ ಕಳಿಸ್ಕೊಡೋದ್ರ ಮೂಲಕ ಕಂಪ್ಲೇಂಟ್ನ ಫೈಲ್ ಮಾಡ್ಬೋದು. ಇಂತಹ ಕಂಪ್ಲೇಂಟ್ನ ಲೋಕಾಯುಕ್ತದಲ್ಲಿ ಮಿಸ್ಲೇನಿಯಸ್ ಕಂಪ್ಲೇಂಟ್ ಅಂತ ಹೇಳಿ ರಿಜಿಸ್ಟರ್ ಮಾಡ್ಕೋತಾರೆ. ಅದೇ ಒಂದು ವ್ಯಕ್ತಿ ಬಂದುಬಿಟ್ಟು ಕರ್ನಾಟಕ ಲೋಕಾಯುಕ್ತ ಕಚೇರಿಯಲ್ಲೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ ಅಡಿಯಲ್ಲಿ 2 ಫಾರ್ಮ್ ಬರುತ್ತೆ, ಫಾರ್ಮ್ ನಂಬರ್ 1 ಮತ್ತು ಫಾರ್ಮ್ ನಂಬರ್ 2ನ ಫೈಲ್ ಮಾಡಿ ಕಂಪ್ಲೇಂಟ್ನ ಕೊಡ್ಬೋದು. ಲೋಕಾಯುಕ್ತ ಕಚೇರಿ ಬಂದುಬಿಟ್ಟು ಬೆಂಗಳೂರಿನ MS ಬಿಲ್ಡಿಂಗ್ ಅಂದರೆ ವಿಧಾನಸೌಧ ಪಕ್ಕದಲ್ಲಿದೆ. ಇದು ಬಂದುಬಿಟ್ಟು ಹೆಡ್ ಬ್ರಾಂಚು. ಅದೇ ನೀವು ಬೇರೆ ಜಿಲ್ಲೆಯವರಾಗಿದ್ದರೆ ನಿಮ್ಮ ಜಿಲ್ಲೆಗಳಲ್ಲೇ ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಲೋಕಾಯುಕ್ತ ಠಾಣೆ ಅಂದರೆ ಲೋಕಾಯುಕ್ತ ಸ್ಟೇಷನ್ ಅನ್ನೋದು ಪ್ರತಿಯೊಂದು ಜಿಲ್ಲೆಯಲ್ಲೂ ಇರುತ್ತೆ. ನೀವು ಖುದ್ದಾಗಿ ಅಲ್ಲೇ ಹೋಗ್ಬಿಟ್ಟು ಸಹ ಕಂಪ್ಲೇಂಟ್ನ ಕೊಡ್ಬೋದು. ಯಾವ ಕಾರಣಕ್ಕೋಸ್ಕರ ಕಂಪ್ಲೇಂಟ್ ಕೊಡ್ತಿದ್ದಾನೋ ಆ ಕಾರಣಗಳನ್ನ ಅಲ್ಲಿ ಮೆನ್ಷನ್ ಮಾಡಿರಬೇಕು. ಹಾಗೆ ಈ ಕಂಪ್ಲೇಂಟ್ಗೆ ಏನೇನೆಲ್ಲ ಎವಿಡೆನ್ಸ್ ಇದೆ, ಏನೇನೆಲ್ಲ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲನೂ ಸಹ ಕಂಪ್ಲೇಂಟ್ ಜೊತೆಗೆ ಕೊಡಬೇಕಾಗಿರುತ್ತೆ. ಹೀಗೆ ಫಾರ್ಮ್ 1 and 2ನ ಫಿಲ್ ಮಾಡಬೇಕಾಗಿರುತ್ತೆ. ಇಲ್ಲಿ ಯಾವ ವ್ಯಕ್ತಿ ದೂರು ಕೊಡ್ತಾ ಇದ್ದಾನೋ ಅವನೇ ಖುದ್ದಾಗಿ ಫಾರ್ಮ್ 1 and 2ನ ಫಿಲ್ ಮಾಡಬೇಕಾಗಿರುತ್ತೆ. ಅಕಸ್ಮಾತ್ ಅವನು ಅನಕ್ಷರಸ್ಥ ಆಗಿದ್ದ, ಅವನಿಗೆ ಓದೋಕ್ಕೆ ಬರೋಕ್ಕೆ ಬರಲ್ಲ ಅಂತ ಇದ್ದರೆ ಆ ವ್ಯಕ್ತಿನೇ ತನಗೆ ಗೊತ್ತಿರೋ ಇನ್ನೊಬ್ಬ ವ್ಯಕ್ತಿನ ಕರ್ಕೊಂಡು ಬಂದುಬಿಟ್ಟು ಅವರು ಈ ಕಂಪ್ಲೇಂಟ್ ಫಾರ್ಮ್ನ ಫಿಲ್ ಮಾಡಬೇಕಾಗಿರುತ್ತೆ. ಲೋಕಾಯುಕ್ತ ಬಗೆಗಿನ ಈ ಮಾಹಿತಿ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂತ ತಿಳ್ಕೊತೀನಿ. ಇದಾಗಿತ್ತು ಇವತ್ತಿನ ಸುದ್ದಿ ಸಮಾಚಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.